ನಮಸ್ತೆ ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಅವರಿಗೆ ನಮಸ್ಸುತ್ತಾ, ಹಾಗೇನೆ ನಮ್ಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೂ ಅನಂತ ಧನ್ಯವಾದಗಳು. ಹಾಗೇನೆ ಮಾಸ್ಟರ್ಸ್ ನೀವೆಲ್ಲರೂ ಸಹ ಹಾಜರಿದ್ದೀರಾ, ನಿಮ್ಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ನಾನ್ ತಗೊಂಡಿರುವಂತ ವಿಷಯ ಹೊಟ್ಟೆಯ ಸಮಸ್ಯೆಗಳಿಗೆ ಉಪಯುಕ್ತ ಸಲಹೆಗಳು ಅಂತ. ಅಂದ್ರೆ ಹೊಟ್ಟೆಯ ಸಮಸ್ಯೆ ಯಾಕೆಲ್ಲ ಬರುತ್ತೆ ಅನ್ನೋದಕ್ಕೆ, ಅಂದ್ರೆ ಅದಕ್ಕೆ ಮುಂಜಾಗ್ರತೆ ನಾವು ಏನು ವಹಿಸ್ಬೇಕು, ಹೊಟ್ಟೆಯ ಸಮಸ್ಯೆ ಬರೋದಕ್ಕೆ ಕಾರಣಗಳು ಏನು, ನಾವು ಏನು ಮುಂಜಾಗ್ರತೆಯನ್ನ ವಹಿಸ್ಬೇಕು ಅಂತ, ಹೊಟ್ಟೆಯ ಸಮಸ್ಯೆಗಳಿಗೆ ಉಪಯುಕ್ತ ಸಲಹೆಗಳು ಅನ್ನೋದು ಈ ಸಬ್ಜೆಕ್ಟ್ ಮಾಸ್ಟರ್ಸ್. ಮೊದ್ಲಿಗೆ ಹೊಟ್ಟೆಯ ಸಮಸ್ಯೆ ಏನಪ್ಪಾ ಅಂದ್ರೆ ಹೊಟ್ಟೆ ನೋವು ಯಾಕೆ ಬರುತ್ತಪ್ಪ ಅಂದ್ರೆ, ನಾವು ಸರಿಯಾಗಿ ಬೇಯಿಸದ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಜೀರ್ಣ ಉಂಟಾಗಿ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ನಾವು ಆಹಾರವನ್ನ ಚೆನ್ನಾಗಿ ಬೇಯಿಸಿ ತಿನ್ಬೇಕು. ಹಾಗೇನೆ ಸಮಯಕ್ಕೆ ಸರಿಯಾಗಿ ಮಲ ವಿಸರ್ಜನೆ ಮಾಡದಿದ್ರೆ ನಮ್ಗೆ ಹೊಟ್ಟೆ ನೋವು ಬರುತ್ತೆ ಮಾಸ್ಟರ್ಸ್. ಆದ್ರಿಂದ ನಾವ್ ಏನಪ್ಪಾ ಮಾಡ್ಬೇಕು ಅಂದ್ರೆ, ನಮಗೆ ಅವಸರವಾದ ಕೂಡಲೇ ಹೋಗಿ ನಾವು ಮಲ ವಿಸರ್ಜನೆಯನ್ನ ಮಾಡ್ಬೇಕು. ಹಾಗೇನೆ ನಂತರ ಹೊಟ್ಟೆಯಲ್ಲಿ ಜಂತು ಹುಳುಗಳು ಸೇರಿಕೊಂಡ್ರೆ ಹೊಟ್ಟೆ ನೋವು ಬರುತ್ತೆ. ಆದ್ರಿಂದ ಆಗಾಗ ಜಂತು ಹುಳುವಿಗೆ ಔಷಧಿಯನ್ನ ತೆಗೆದುಕೊಳ್ಳೋದು ಒಳ್ಳೇದು. ಅಂದ್ರೆ ಈಗ ನಮ್ಮ ಸುತೇಜ ಭಟ್ ಮೇಡಮ್ ಈಗಾಗ್ಲೇ ಅದಕ್ಕೆ ಪರಿಹಾರವನ್ನ ಹೇಳಿದ್ದಾರೆ. ದೊಡ್ಡ ಪತ್ರೆಯ ರಸವನ್ನ ತಗೊಳೋದ್ರಿಂದ ನಾವು ಜಂತು ಹುಳುಗಳನ್ನ ಹೋಗ್ಲಾಡ್ಸ್ಬೋದು ಅಂತ. ಅಂದ್ರೆ ನಾನ್ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಅದು ಬರ್ದೇ ಇರೋ ತರನೇ ನಾವು ನೋಡ್ಕೋಬೇಕು ಅನ್ನೋದನ್ನ ನಾನ್ ಹೇಳ್ತಾ ಇದ್ದೀನಿ. ನಂತರ ನಮ್ಗೆ ಹೊಟ್ಟೆ ನೋವು ಯಾಕಪ್ಪ ಬರುತ್ತೆ ಅಂದ್ರೆ, ಕಲುಷಿತವಾದಂತಹ ಆಹಾರ ಸೇವನೆಯಿಂದ ಹೊಟ್ಟೆ ಕೆಟ್ಟು ಬೇದಿ ಆಗುತ್ತಿದ್ದಲ್ಲಿ ನಾವು ವೈದ್ಯರ ಹತ್ರ ಹೊಟ್ಟೆ ಸರಿ ಹೋಗೋದಕ್ಕೆ ಹೋಗಿ ತೋರ್ಸ್ಕೋಬೇಕು. ಹಾಗೇನೆ ಬೇದಿ ನಿಲ್ಲೋದಕ್ಕೆ ಔಷಧಿಯನ್ನ ತೆಗೆದುಕೋಬೇಕು. ಇಲ್ಲದ್ರಿಂದ ನಾವು ಬೇದಿ ಹೆಚ್ಚಾಗ್ತಾ ಇದ್ರೆ ಮನುಷ್ಯ ಸುಸ್ತಾಗಿ ನಿತ್ರಾಣಿ ಆಗ್ತಾನೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಬೇದಿ ಈ ತರ ಎಲ್ಲ ಆಗದೆ ಇರೋ ತರನೇ ನಾವು ಮುಂಜಾಗ್ರತೆಯನ್ನ ವಹಿಸ್ಬೇಕು. ಮತ್ತೆ ಹೊಟ್ಟೆ ನೋವು ಇನ್ನೊಂದು ಏನಕ್ಕಪ್ಪ ಬರುತ್ತೆ ಅಂದ್ರೆ, ಅತಿಯಾಗಿ ಕಾಫಿ ಟೀ ಸೇವನೆಯನ್ನ ಮಾಡೋದ್ರಿಂದ, ಧೂಮಪಾನ ಸೇವನೆ ಮಾಡೋದ್ರಿಂದ, ಮದ್ಯಪಾನ ಸೇವನೆ ಮಾಡೋದ್ರಿಂದ ನಮ್ಗೆ ಹೊಟ್ಟೆ ನೋವು ಬರುತ್ತೆ. ಆದ್ರಿಂದ ಅಂತಹ ಹವ್ಯಾಸಗಳಿಂದ ದೂರ ಇರೋದು ಒಳ್ಳೇದು ಮಾಸ್ಟರ್ಸ್. ಆದಷ್ಟು ಸಾಧ್ಯ ಅಂದ್ರೆ ಬಿಡೋಕೆ ಸಾಧ್ಯ ಆಗೋದೇ ಇಲ್ಲ ಅಂದಾಗ ಆದಷ್ಟು ಕಡಿಮೆ ಅದನ್ನ ಬಳಸೋದಕ್ಕೆ ಸೂಕ್ತ. ಹಾಗೇನೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಮಾನಸಿಕ ಒತ್ತಡ ಉಳ್ಳವರಲ್ಲಿಯೂ ಸಹ ಹೊಟ್ಟೆ ನೋವು ಕಾಣಿಸ್ಕೋಬಹುದು. ಹಾಗೇನೆ ಆಸಿಡಿಟಿ ಕಾಣಿಸ್ಕೊಳ್ತದೆ. ಅಂತವ್ರು ಏನಪ್ಪಾ ಮಾಡ್ಬೇಕು ಅಂದ್ರೆ, ನಿರ್ಮಲವಾದಂತಹ ವಾತಾವರಣದಲ್ಲಿ ಕುಳಿತು ಯೋಚನೆಗಳನ್ನ ಮಾಡದೆ ಶಾಂತಿಯಿಂದ ಬದುಕೋದನ್ನ ಕಲಿಬೇಕು. ಆಗ ಏನಾಗುತ್ತೆ, ನಮ್ಗೆ ಆಸಿಡಿಟಿ ಅನ್ನೋದು ಹೋಗುತ್ತೆ. ಇನ್ನೊಂದು ಕಾರಣ ಹೊಟ್ಟೆ ನೋವು ಬರೋದಕ್ಕೆ ಏನಪ್ಪಾ ಕಾರಣ ಅಂದ್ರೆ, ಅಜೀರ್ಣ. ನಾವು ತಿಂದಂತಹ ಊಟ ಜೀರ್ಣ ಆಗದೆ ಇರುವಾಗ ನಮ್ಗೆ ಅಜೀರ್ಣ ಆಗಿ ಹೊಟ್ಟೆ ನೋವು ಬರುತ್ತೆ. ಹಾಗೇನ್ ಮಾಡ್ಬೇಕ ಅಂದ್ರೆ, ಅದಕ್ಕೆ ಅಜೀರ್ಣ ಆಗದೆ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಈ ಫಂಕ್ಷನ್ಗಳಿಗೆ ಅದಕ್ಕೆ ಹೋದಾಗ ಬಿಟ್ಟಿ ಊಟ ಸಿಕ್ತು ಅಂತ ಮನೆಯಲ್ಲಾಗ್ಲಿ ಮದ್ವೆಗಳಲ್ಲಾಗ್ಲಿ ಹೊಟ್ಟೆ ಬಿರಿಯೋ ಅಷ್ಟು ತಿಂತಾರೆ. ಅವಾಗ ಜೀರ್ಣಾಂಗ ಆಗ್ದೇನೆ ಆಹಾರವನ್ನ ಜೀರ್ಣ ಮಾಡುವಂತಹ ಶಕ್ತಿ ಇರೋದಿಲ್ಲ. ಆಗ ಅಜೀರ್ಣ ಆಗತ್ತೆ. ಆದ್ರಿಂದ ನಾನಾ ಸಮಸ್ಯೆಗಳು ಉದ್ಭವವಾಗಿ ಡಾಕ್ಟರ್ ಹತ್ರ ಹೋಗುವಂತ ಪರಿಸ್ಥಿತಿ ಬಂದು ನಾವು ಸಾಕಷ್ಟು ದುಡ್ಡನ್ನ ಖರ್ಚು ಮಾಡೋ ಅಂತ ಪರಿಸ್ಥಿತಿ ನಮ್ಗೆ ಬರುತ್ತೆ. ಆದ್ರಿಂದ ನಾವು ಮನೆಯಲ್ಲಾಗ್ಲಿ ಹೋದಂತಹ ಕಡೆ ಆಗ್ಲಿ ಎಷ್ಟು ಬೇಕೋ ಅಷ್ಟು ತಿನ್ನೋದು ಒಳ್ಳೇದು. ಹಾಗೇನೆ ಅಜೀರ್ಣ ಆಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ನಾವು ಸರಿಯಾಗಿ ನೀರನ್ನ ಕುಡಿಯದೆ ಇರೋದು ಸಹ ಈ ಅಜೀರ್ಣ ಅಂದ್ರೆ ನಾವು ಈಗ ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನ ಕುಡಿಬೇಕು ಅಂತ ಈಗಾಗ್ಲೇ ನಮ್ಗೆಲ್ಲರಿಗೂ ಗೊತ್ತಿರೋ ಅಂತ ವಿಷಯ. ನಾವು ಆ ನೀರನ್ನ ಬೇಕಾದಷ್ಟು ನೀರನ್ನ ಸೇವನೆ ಮಾಡದೇ ಇದ್ದಾಗ್ಲೂ ಸಹ ನಮ್ಗೆ ಅಜೀರ್ಣ ಸಮಸ್ಯೆ ಬರುತ್ತೆ. ಆಮೇಲೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ನಾವು ಸದಾ ತಿಂತಾ ಇರೋದು, ಕುಡಿತಾ ಇರೋದು, ಮಲ್ಕೊಳ್ಳೋದು, ತಿನ್ನೋದು, ಕುಡಿಯೋದು, ಮಲ್ಗೋದು. ಅವಾಗ ಏನಾಗತ್ತೆ, ನಾವು ಆರಾಮವಾಗಿರ್ತಕ್ಕಂಥ ಜೀವನ ನಡೆಸ್ಬೇಕು ಅನ್ನೋದು ಕೆಲವರಲ್ಲಿ ಇರುತ್ತೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ, ನಮ್ಗೆ ಅಜೀರ್ಣ ಸಮಸ್ಯೆ ಉಂಟಾಗ್ತೈತೆ. ಆದ್ರೆ ನಾವ್ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ತಮ್ಮ ದಿನನಿತ್ಯದ ಜೀವನಗಳಲ್ಲಿ ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಮತ್ತೆ ಯೋಗವನ್ನ ಮಾಡೋದು ಮೊದಲಾದಂತಹ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ನಾವು ಅಳವಡಿಸ್ಕೋಬೇಕು. ಅಂದ್ರೆ ನಮ್ಗೆ ಅಜೀರ್ಣ ಸಮಸ್ಯೆ ಬರಬಾರ್ದಂದ್ರೆ ನಾವು ಇದನ್ನೆಲ್ಲ
ಅಳವಡಿಸ್ಕೋಬೇಕು. ಹಾಗೇನೆ ಇನ್ನೊಂದು ಅಜೀರ್ಣಕ್ಕೆ ಕಾರಣ ಅಂತಂದ್ರೆ ಅತಿಯಾಗಿ ಕಾಫಿ, ಟೀ, ಮದ್ಯಪಾನ, ಸಿಗರೇಟ್ ಸೇವನೆ ಮಾಡೋದ್ರಿಂದಲೂ ಸಹ ನಮ್ಗೆ ಅಜೀರ್ಣ ಸಮಸ್ಯೆ ಬರ್ತೈತೆ. ಆದ್ರಿಂದ ಅಂತ ಸಮಸ್ಯೆಗಳನ್ನ ಬಿಡೋದು ಒಳ್ಳೇದು ಮಾಸ್ಟರ್ಸ್. ಮತ್ತೆ ಇನ್ನೊಂದು ಕಾರಣ ಹೊಟ್ಟೆಯ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮಲಬದ್ಧತೆ. ಈ ಮಲಬದ್ಧತೆ ಯಾಕೆ ಬರ್ತೈತೆ ಅಂತಂದ್ರೆ ಆಹಾರದಲ್ಲಿ ಸಾಕಷ್ಟು ನಾರಿನ ಅಂಶ ಇಲ್ಲದಿದ್ದರೆ, ಸಾಕಷ್ಟು ನೀರನ್ನ ಕುಡಿಯೋದಿದ್ರೆ ಜೀರ್ಣವಾಗಲು ಕಷ್ಟಕರವಾಗುತ್ತೆ. ಆಗ ಮತ್ತೆ ಗಟ್ಟಿ ಪದಾರ್ಥಗಳನ್ನ ಸೇವಿಸೋದ್ರಿಂದ ಮಲಬದ್ಧತೆ ಉಂಟಾಗುತ್ತೆ. ಆದ್ರಿಂದ ನಾವು ನಿತ್ಯ ಜೀವನದಲ್ಲಿ ಸಾಕಷ್ಟು ನಾರಿನಾಂಶವಿರುವ ಆಹಾರದ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕು. ಚೆನ್ನಾಗಿ ನೀರನ್ನ ಕುಡಿಯೋದ್ರಿಂದ ನಮಗೆ, ಹಾಗೇನೆ ಮೃದುವಾದಂತಹ ಆಹಾರವನ್ನ ತಗೊಳ್ಳೋದ್ರಿಂದ ನಾವು ಮಲಬದ್ಧತೆಯನ್ನ ಹೋಗ್ಲಾಡಿಸ್ಬೋದು. ಹಾಗೇನೆ ಇನ್ನೊಂದು ಅಂದ್ರೆ ಕೆಲವೊಮ್ಮೆ ಸ್ನಾಯುಗಳು ದುರ್ಬಲವಾಗಿ ಮಲಬದ್ಧತೆ ಉಂಟಾಗತ್ತೆ. ಅಂತ ಸಂದರ್ಭದಲ್ಲಿ ನಾವು ಏನಪ್ಪಾ ಮಾಡ್ಬೇಕಂತಂದ್ರೆ ವ್ಯಾಯಾಮ ಮಾಡ್ಬೇಕು. ಆ ವ್ಯಾಯಾಮ ಮಾಡೋದ್ರಿಂದ ಬಿಗಿತಗೊಂಡಂತಹ ಕರುಳಿನ ಸ್ನಾಯುಗಳು ಸಡಿಲವಾಗಿ ನಮ್ಗ ಮಲ ವಿಸರ್ಜನೆ ಸಲೀಸಾಗಿ ಆಗತ್ತೆ ಮಾಸ್ಟರ್ಸ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ದಿನವೂ ನಾವು ವಾಕಿಂಗ್ ಮಾಡೋದ್ರಿಂದ ಗರ್ಭಿಣಿಯರಲ್ಲಿ ಮತ್ತು ವಯಸ್ಸಾದವರಲ್ಲಿ ಕಂಡು ಬರುವ ಮಲಬದ್ಧತೆ ನಿವಾರಣೆ ಆಗತ್ತೆ. ಈ ಗರ್ಭಿಣಿಯರಲ್ಲಿ ಮತ್ತು ವಯಸ್ಸಾದವರಲ್ಲಿ ಹೆಚ್ಚು ಮಲಬದ್ಧತೆ ಕಾಣಿಸತ್ತೆ. ಅಂತವ್ರು ಹೆಚ್ಚಾಗಿ ವಾಕಿಂಗ್ ಅನ್ನ ಮಾಡೋದ್ರಿಂದ ನಮ್ಗೆ ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ನಾವು ದಿನವೂ ವ್ಯಾಯಾಮ, ಯೋಗಾಸನ ಮಾಡ್ತಿದ್ರೆ ಕರುಳಿನ ಚಲನೆ ಚೆನ್ನಾಗಿ ಆಗಿ ಮಲ ವಿಸರ್ಜನೆ ಸಲೀಸಾಗಿ ಆಗತ್ತೆ. ಮಲಬದ್ಧತೆಯನ್ನ ನಾವು ಕಂಟ್ರೋಲ್ ಮಾಡ್ಬೋದು ಮಾಸ್ಟರ್ಸ್. ಮತ್ತೆ ಇನ್ನೊಂದು ಏನಪ್ಪಾ ಹೊಟ್ಟೆಗೆ ಬರ್ತಕ್ಕಂತ ರೋಗಗಳು ಅಂತಂದ್ರೆ ವಾಯುಬಾಧೆ. ಈ ವಾಯುಬಾಧೆ ಅಂದ್ರೆ ಏನಪ್ಪಾ ಅಂದ್ರೆ ಕೆಲವರು ವಾಯುಬಾಧೆಯಿಂದ ಎಲ್ಲೆಂದರಲ್ಲಿ ಜೋರಾಗಿ ಊಸು ಬಿಡೋದು, ಅಂದ್ರೆ ನಾವೇನಂತೀವಿ ಬಾಂಬ್ ಹಾಕೋದು ಅಂತೀವಲ್ಲ, ಈ ತರ ಬಿಡ್ತಾ ಇರ್ತಾರೆ. ಆದ್ರಿಂದ ಅವರ ಜೊತೆಯಲ್ಲಿರುವಂತವ್ರು ಎಲ್ರಿಗೂ ಸಹ ಮುಜುಗರ ಪಡೋದು ಸಹ ಉಂಟು. ಕೆಲವು ಸರಿ ಏನಾಗತ್ತಂದ್ರೆ ಊಸು ಬಿಟ್ಟ ವ್ಯಕ್ತಿ ಅವಮಾನಿತನಾಗ್ತಾನೆ. ಯಾಕೆ ಅಂದ್ರೆ ಎಲ್ರೂ ಸಹ ಅವನ ಕಡೆ ತಿರುಗಿ ನೋಡ್ತಾರೆ. ಅವಾಗ ಏನಾಗತ್ತೆ, ಅವನಿಗೆ ಒಂಥರ ಅವಮಾನ ಅನ್ಸುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಊಸ್ಬಿಟ್ರೆ ಯಾರು ಬಿಟ್ರು ಅನ್ನೋದೇನೆ ಗೊತ್ತಾಗೋದಿಲ್ಲ. ಆದ್ರೆ ವಾಸನೆ ಮಾತ್ರ ಅಲ್ಲಿ ಇದ್ದವ್ರಿಗೆಲ್ಲರಿಗೂ ಸಹ ಬರ್ತಾ ಇರುತ್ತೆ. ಯಾರು ಊಸ್ಬಿಟ್ರು ಅನ್ನೋದು ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ತಾರೆ, ಎಲ್ರೂ ಸಹ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಮೂಗ್ ಮುಚ್ಕೊಳ್ಳೋ ಅಂತ ಸಂದರ್ಭನೂ ಸಹ ಬರುತ್ತೆ ಮಾಸ್ಟರ್ಸ್. ಆದ್ರಿಂದ ನಾವು ಏನಪ್ಪಾ ಮಾಡ್ಬೇಕಂದ್ರೆ ಹೊಟ್ಟೆಯಲ್ಲಿ ಜೀರ್ಣವಾಗದೆ ಉಳಿದ ಆಹಾರ ಪದಾರ್ಥ ಉಳಿಗಟ್ಟಿ ಗ್ಯಾಸ್ ಉತ್ಪತ್ತಿಯಾಗತ್ತೆ. ಅಲ್ಲಿ ಅದು ಹೆಚ್ಚು ಶೇಖರಣೆಯಾದಾಗ ಊಸಿನ ರೂಪದಲ್ಲಿ ಅದು ಹೊರ ಬರುತ್ತದೆ. ಹೀಗಾಗದಿರಲು ಮೇಲಿಂದ ಮೇಲೆ ತಿನ್ನೋದನ್ನ ನಾವು ಕಡಿಮೆ ಮಾಡ್ಬೇಕು. ಅಂದ್ರೆ ತಿಂದಂತ ಆಹಾರವನ್ನ ಚೆನ್ನಾಗಿ ಅಂದ್ರೆ ಜಿಗಿದು ತಿನ್ಬೇಕು. ಹೆಚ್ಚಾಗಿ ಕಾಫಿ, ಟೀ ಕುಡಿಯೋದನ್ನ ಮತ್ತೆ ವಾಯು ಪದಾರ್ಥಗಳಾದಂತಹ ಆಲೂಗಡ್ಡೆ, ಕಡಲೆಕಾಳು, ಬಟಾಣಿ ಮೊದಲಾದವುಗಳನ್ನ ತಿನ್ನೋದನ್ನ ನಾವು ಕಡಿಮೆ ಮಾಡ್ಕೋಬೇಕು. ಅಂದ್ರೆ ಈ ವಾಯುಬಾಧೆ ಇರ್ತಕ್ಕಂಥವ್ರು. ಹಾಗೇನೆ ಇನ್ನೊಂದು ಕಾರಣ ವಾಯುಬಾಧೆಗೆ, ನಿದ್ರಿಸುವಾಗ ಬಾಯಿ ತೆಗೆದುಕೊಂಡು ಮಲಗುವ ಅಭ್ಯಾಸ ಕೆಲವರಲ್ಲಿ ಇರುತ್ತೆ. ಅಂತಹವರ ಬಾಯಿಯ ಮೂಲಕ ಗಾಳಿ ಹೊಟ್ಟೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅವರು ಮೊದಲು ಬಾಯಿ ತೆಗೆದುಕೊಂಡು ನಿದ್ರಿಸುವ ಅಭ್ಯಾಸವನ್ನ ಬಿಡಬೇಕು. ನಾವು ಮಲಗುವಾಗ ಬಾಯನ್ನ ಓಪನ್ ಮಾಡ್ಕೊಂಡು ಮಲ್ಕೊಂತೀವಲ್ವಾ, ಆಗೇನಾಗತ್ತೆ, ಬಾಯಿ ಮುಖಾಂತರ ನಮ್ಗೆ ಗಾಳಿ ಹೋಗಿ ವಾಯುಬಾಧೆ ಉಂಟಾಗತ್ತೆ. ಅಂತವ್ರಲ್ಲಿ ಏನಪ್ಪಾ ಆಗತ್ತೆ ಅಂದ್ರೆ ಹೊಟ್ಟೆ ಉಬ್ಬರ್ಸ್ಕೊಂಡ್ ಬರುತ್ತೆ. ನಾವು ನಾರ್ಮಲ್ ಆಗಿ ಹೇಳ್ತೀವಿ ಡೊಳ್ಳು ಹೊಟ್ಟೆಯ ಡುಮ್ಮಣ್ಣ ಅಂತ ಕರಿತೀವಿ. ಆ ಬಾಯಿ ತಕೊಂಡು ನಿದ್ರೆ ಮಾಡ್ತಕ್ಕಂಥವ್ರಿಗೆ ಅಂದ್ರೆ ಬಾಯಿ ಮುಖಾಂತರ ಗಾಳಿ ಹೋಗಿ ಅವರಿಗೆ ಹೊಟ್ಟೆ ಡುಮ್ಮಕ್ಕೆ ಬರುತ್ತೆ. ಅದನ್ನ ನಾವು ಜನರಲ್ ಆಗಿ ಹೇಳ್ಬೇಕಂದ್ರೆ ಅಂದ್ರೆ ವಾಡಿಕೆ ಮುಖಾಂತರ ಅಂದ್ರೆ ಡೊಳ್ಳು ಹೊಟ್ಟೆಯ ಡುಮ್ಮಣ್ಣ ಅಂತ ನಾವು ಎಲ್ರಿಗೂ ಸಹ ರೇಗಿಸೋದು ಉಂಟು. ಹಾಗಾಗಿ ನಾವು ಮಲಗುವಾಗ ಬಾಯಿ ಮುಚ್ಕೊಂಡು ನಿದ್ರೆಯನ್ನ ಮಾಡ್ಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಊಟ ಮಾಡುವಾಗ ಮಾತನಾಡಬಾರದು. ಮಾತನಾಡುತ್ತಾ ಊಟ ಮಾಡಿದ್ರೆ ಆಹಾರದೊಂದಿಗೆ ಗಾಳಿ ಹೊಟ್ಟೆಯೊಳಗೆ ಹೋಗಿ ಸೇರಿಕೊಂಡು ನಮ್ಗೆ ವಾಯುಬಾಧೆಯನ್ನ ಉಂಟು ಮಾಡತ್ತೆ. ಹಾಗೇನೆ ಮಾಸ್ಟರ್ ಇನ್ನೊಂದು ಹೊಟ್ಟೆಗೆ ಬರ್ತಕ್ಕಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ವಾಂತಿ. ಈ ವಾಂತಿ ಯಾಕಪ್ಪ ಆಗತ್ತೆ ಅಂತಂದ್ರೆ
ಇವಾಗ ನಾವು ಏನೋ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಕೆಲವರಿಗೆ ವಾಂತಿ ಆಗೋದು ಉಂಟು. ಅಂತವರು ಆ ಪ್ರಯಾಣ ಮಾಡೋದಕ್ಕಿಂತ 3-4 ಗಂಟೆಗಳ ಮುಂಚಿತವಾಗಿ ನಾವು ಆಹಾರವನ್ನ ಸೇವನೆ ಮಾಡ್ಬೇಕಾಗತ್ತೆ. ಪ್ರಯಾಣದ ಸಮಯದಲ್ಲಿ ತಿನ್ನೋದನ್ನ ಕಡಿಮೆ ಮಾಡ್ಬೇಕು, ಮತ್ತೆ ಕುಡಿಯೋದನ್ನು ಸಹ ಕಡಿಮೆ ಮಾಡ್ಬೇಕು. ತಮ್ಮ ಬಳಿ ಸದಾ ಪ್ಲಾಸ್ಟಿಕ್ ಚೀಲ್ಗಳನ್ನ ಇಟ್ಕೊಂಡಿರ್ಬೇಕು. ವಾಂತಿ ಬಂದಾಗ ಕಿಟಕಿಗಳಲ್ಲಿ ಕತ್ತು ತೋರಿಸಿ ವಾಂತಿಯನ್ನ ಮಾಡ್ಕೊಳ್ಳದೆ ತಮ್ಮ ಬಳಿ ಇರುವ ಪ್ಲಾಸ್ಟಿಕ್ ಚೀಲವನ್ನ ವಾಂತಿ ಮಾಡಿಕೊಂಡು ಹೊರಗಡೆ ಬಿಸಾಕ್ಬೇಕು. ಆದ್ರಿಂದ 2 ರೀತಿಯ ಸಮಸ್ಯೆ ನಮ್ಗೆ, 2 ರೀತಿಯ ಪ್ರಯೋಜನ ಉಂಟು. ಒಂದು ಏನಪ್ಪಾ ಆಗತ್ತೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗೋದಿಲ್ಲ. 2, ಕತ್ತಿಗೆ ಪಕ್ಕದಲ್ಲಿ ಬರುವ ವಾಹನದಾಗಿ ಅಪಾಯದಿಂದ ನಾವು ಪಾರಾಗ್ಬೋದು. ಅಂದ್ರೆ ವಾಂತಿ ಯಾಕಪ್ಪ ಆಗತ್ತೆ ಅಂದ್ರೆ, ಅತಿಯಾಗಿ ತಿಂದರೆ ತಿಂದ ಆಹಾರವು ಜೀರ್ಣವಾಗೋದಿಲ್ಲ. ಆಗ ಅದು ವಾಂತಿಯ ರೂಪದಲ್ಲಿ ಹೊರಗೆ ಬರುತ್ತೆ. ಆದ್ರಿಂದ ನಾವು ಹಿತಮಿತವಾಗಿ ತಿನ್ನೋದನ್ನ ರೂಢಿಸ್ಕೊಂಡ್ರೆ ಈ ಸಮಸ್ಯೆ ಉದ್ಭವಿಸೋದಿಲ್ಲ. ಮತ್ತೆ ನಾವು ಇನ್ನೊಂದೇನಪ್ಪಾ ಅಂದ್ರೆ, ಊಟ ಮಾಡುವಾಗ ಸುತ್ತಮುತ್ತಲಿನ ವಾತಾವರಣ ಹಿತಕರವಾಗಿರ್ಬೇಕು. ಅಲ್ಲಿ ಏಸಿಗೆ ಹುಟ್ಟಿಸುವಂತಹ ಸನ್ನಿವೇಶಗಳಿದ್ದರೆ ಉಂಡ ಆಹಾರ ವಾಂತಿ ಆಗೋದು ಸಹ ಉಂಟು. ಆದ್ರಿಂದ ನಾವು ಊಟ ಮಾಡ್ತಕ್ಕಂಥ ಜಾಗವನ್ನ ನಾವು ಶುಭ್ರವಾಗಿಟ್ಕೊಂಡಿದ್ರೆ ಈ ತರ ಪರಿಸ್ಥಿತಿ ನಮ್ಗೆ ಬರೋದಿಲ್ಲ. ಹಾಗೇನೆ ನಮಗೆ ಒಗ್ಗುವ ಆಹಾರವನ್ನು ಮಾತ್ರ ನಾವು ಸೇವನೆ ಮಾಡ್ಬೇಕು. ಒಗ್ಗದ ಆಹಾರವನ್ನ ಸೇವನೆ ಮಾಡಿದಾಗ್ಲೂ ಸಹ ನಮ್ಗೆ ವಾಂತಿ ಆಗೋದು ಉಂಟು. ಮತ್ತೆ ಇನ್ನೊಂದು ಹೊಟ್ಟೆ ಸಮಸ್ಯೆ ಬರೋದು ಏನಂದ್ರೆ ಬೇದಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇವಾಗ ಕೆಲವು ಹೋಟೆಲ್ಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಶುದ್ಧವಾದಂತಹ ನೀರು ದೊರಕೋದಿಲ್ಲ. ಎಲ್ಲ ಏನ್ ಮಾಡ್ತಾರಂದ್ರೆ, ವರ್ಷಗಟ್ಟಲೆಯಿಂದ ತೊಳೆಯದೆ ಇರ್ತಕ್ಕಂಥ ಸಂಪು ಮತ್ತು ನೀರಿನ ಟ್ಯಾಂಕ್ಗಳಲ್ಲಿ ಶೇಖರಿಸಿದಂತಹ ನೀರನ್ನ ಅಡಿಗೆಗೆ ಕುಡಿಯೋದಕ್ಕೆ ಬಳಸೋದ್ರಿಂದಲೂ ಸಹ ನಮ್ಗೆ ಅಂದ್ರೆ ಬೇದಿಯ ಅಂದ್ರೆ ಇನ್ಫೆಕ್ಷನ್ಸ್ ಆಗಿ ನಮ್ಗೆ ಬೇದಿ ಆಗೋದುಂಟು. ಆದ್ರಿಂದ ನಾವು ನೀರಿನ ಶುದ್ಧತೆಯನ್ನು ಸಹ ಕಾಪಾಡ್ಕೊಬೇಕಾಗತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಅತಿಯಾಗಿ ತಿನ್ನೋದ್ರಿಂದಲೂ ಸಹ ಅಜೀರ್ಣವಾಗಿ ಬೇದಿ ಆಗತ್ತೆ. ನಾಲಿಗೆಗೆ ರುಚಿ ಐತೆ ಅಂತ ಅಂದ್ಬಿಟ್ಟು ಹೊಟ್ಟೆ ಬಿರಿಯುವಷ್ಟು ತಿನ್ನೋದ್ರಿಂದ ನಮ್ಗೆ ಬೇದಿ ಉಂಟಾಗತ್ತೆ. ಆದ್ರಿಂದ ನಾವು ಹಿತಮಿತವಾಗಿ ತಿನ್ನೋದ್ರಿಂದ ಹೊಟ್ಟೆಯ ಆರೋಗ್ಯವನ್ನ ನಾವು ಉತ್ತಮವಾಗಿ ಇಟ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಕೆಲವರಿಗೆ ಹಾಲಿನಿಂದ ತಯಾರಿಸಿದಂತಹ ಆಹಾರ ಪದಾರ್ಥಗಳು ಮತ್ತೆ ಕರಿದ ತಿಂಡಿಗಳನ್ನ ತಿನ್ನೋದ್ರಿಂದ, ಮಸಾಲೆ ಪದಾರ್ಥಗಳನ್ನ ತಿನ್ನೋದ್ರಿಂದ ನಮ್ಗೆ ಬೇದಿ ಆಗುತ್ತೆ. ಅಂತಹವರು ಆ ಪದಾರ್ಥಗಳಿಂದ ದೂರವಿರೋದು ಒಳ್ಳೇದು ಮಾಸ್ಟರ್ಸ್. ಮತ್ತೆ ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸುವಂತಹ ತಾಯಂದಿರು ಸಹ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಅವರು ಕರಿದ ತಿಂಡಿಗಳನ್ನ, ಮಸಾಲೆ ಪದಾರ್ಥಗಳನ್ನ ಹೆಚ್ಚಾಗಿ ತಿಂದ್ರೆ ಅವರ ಮಗುವಿಗೆ ಬೇದಿ ಉಂಟಾಗತ್ತೆ. ಮಗುವಿಗೆ ಬೇದಿ ಹಿಡಿದುಕೊಂಡರೆ ಅದು ನೀರು ಮತ್ತು ಲವಣಾಂಶಗಳನ್ನ ತನ್ನ ದೇಹದಿಂದ ಕಳೆದುಕೊಂಡು ಶಕ್ತಿಹೀನವಾಗುತ್ತದೆ ಮಾಸ್ಟರ್ಸ್. ಆದ್ರಿಂದ ಹಾಲು ಉಣಿಸುವಂತಹ ತಾಯಂದಿರು ಸಾಧ್ಯವಾದಷ್ಟು ಇಂತಹ ಪದಾರ್ಥಗಳಿಂದ ದೂರ ಇರೋದು ಒಳ್ಳೆಯದು. ಮತ್ತೇನೆ ಇನ್ನೊಂದು ಏನಪ್ಪಾ ಬೇದಿ ಆಗೋದಕ್ಕೆ ಕಾರಣ ಅಂದ್ರೆ, ಬೇದಿಯಲ್ಲಿ ಸಾವಿರಾರು ಬ್ಯಾಕ್ಟೀರಿಯಾಗಳು ಇರ್ತವೆ ಮಾಸ್ಟರ್ಸ್. ಬೇದಿ ಮಾಡಿ ಗುದವನ್ನ ತೊಳೆದುಕೊಂಡ ಮೇಲೆ ಜನರು ತಮ್ಮ ಕೈಗಳನ್ನ ಡೆಟಾಲ್ ಮತ್ತೆ ಸೋಪುಗಳಿಂದ ತೊಳೆದುಕೊಳ್ಳದೆ ಇದ್ದರೆ ಅವರು ಮುಟ್ಟಿದ ಪದಾರ್ಥಗಳಲ್ಲಿ ಆ ವಿಷಕ್ರಿಮಿಗಳು ಹೋಗಿ ಸೇರಿಕೊಳ್ತವೆ. ಅದನ್ನ ಬೇರೆಯವರು ಉಪಯೋಗಿಸಿದಾಗ ಅವರಿಗೂ ಸಹ ಈ ರೋಗ ವರ್ಗಾವಣೆಯಾಗತ್ತೆ. ಆದ್ರಿಂದ ನಾವೇನಪ್ಪಾ ಮಾಡ್ಬೇಕಂದ್ರೆ, ನಾವು ಅಂದ್ರೆ ಬೇದಿ ಆಗಿ ತೊಳ್ಕೊಂಡ ತಕ್ಷಣ ನಾವು ಡೆಟಾಲ್ ಅಥವಾ ಸೋಪ್ಗಳನ್ನ ಹಾಕಿ ಕೈಗಳನ್ನ ಶುಭ್ರವಾಗಿ ತೊಳ್ಕೊಂಡು ಮತ್ತೆ ಯಾವುದೇ ವಸ್ತುವನ್ನ ಮುಟ್ಬೇಕು. ಇಲ್ಲಾಂದ್ರೆ ಅದು ಬೇರೆಯವರಿಗೆ ಅಂಟ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಕಾರಣ ಅಂತಂದ್ರೆ, ಬೀದಿಯಲ್ಲಿ ಮಾರುವಂತ ತಿಂಡಿಗಳನ್ನ ತಿನ್ನುವುದು ಒಳ್ಳೇದಲ್ಲ. ಅಂದ್ರೆ ಮಲ ಮೂತ್ರಗಳ ಮೇಲೆ, ಗಲೀಜುಗಳ ಮೇಲೆ ಕುಳಿತುಕೊಳ್ಳುವಂತಹ ನೊಣಗಳು ಬಂದು ಆ ತಿಂಡಿಗಳ ಮೇಲೆ ಕೂತ್ಕೊಂತವೆ. ಅವುಗಳು ದೇಹಕ್ಕೆ ಮಲಮೂತ್ರದಲ್ಲಿ ಇರುವ ವಿಷ ಕ್ರಿಮಿಗಳು ಅಂಟಿಕೊಳ್ತವೆ. ಅವು ತಿಂಡಿಯ ಮೇಲೆ ಕುಳಿತುಕೊಂಡಾಗ ಅವುಗಳ ದೇಹದ ಮೇಲಿರುವಂತಹ ವಿಷಕ್ರಿಮಿಗಳು ತಿಂಡಿಗಳಲ್ಲಿ ಸೇರ್ಕೊಂತವೆ. ಜನರು ತಿಳಿಯದೆ ಅದನ್ನು ತಿಂದರೆ ಅವರು ವಾಂತಿ ಅಥವಾ ಬೇದಿಗೆ ಗುರಿಯಾಗ್ತಾರೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಸಹ ಬೀದಿಯಲ್ಲಿ ಮಾರುವಂತ ತಿಂಡಿ ತಿನಿಸುಗಳನ್ನ ತಿನ್ನಬಾರ್ದು. ಅಂದ್ರೆ ನಾವು ನೋಡ್ಕೊಬೇಕು ಅದನ್ನ ಎಷ್ಟು ಅವರು ಆ ನೊಣಗಳಿಂದ, ಗಲೀಜಿಂದ ಏನು ಬೇರೆ ಅಂದ್ರೆ ಕ್ರಿಮಿ ಕೀಟಗಳು ಕೂತ್ಕೊಂಡ ಅವನು ಏನು ಅಲ್ಲಿ ಪ್ರೊಟೆಕ್ಟ್ ಸೇಫ್ಟಿಯನ್ನ ಮಾಡಿದಾನೆ ಅದನ್ನ ನೋಡ್ಕೊಂಡು ನಾವು ಅಲ್ಲಿ ಆಹಾರವನ್ನ
ತಗೋಬೇಕು ಅಂದ್ರೆ ಗಲೀಜು ಇರ್ತಕ್ಕಂಥದ್ದು, ನೊಣ ಅದು ಇದು ಕೂತ್ಕೊಂತಕ್ಕಂಥ ಆತರ ಎಲ್ಲ ಕೂತ್ಕೊಂಡಿದ್ರೆ ಅದನ್ನೆಲ್ಲ ನಾವು ತಿನ್ನೋದಕ್ಕೆ ಹೋಗ್ಬಾರ್ದು. ಮತ್ತೇನೆ ದಿನದಲ್ಲಿ ಹಲವಾರು ಸಲ ಬೇದಿ ಆದ್ರೆ ವ್ಯಕ್ತಿ ಸುಸ್ತಾಗ್ತಾನೆ. ಅಂತಹ ಸಮಯದಲ್ಲಿ ನಾವು ಏನನ್ನ ಸೇವನೆ ಮಾಡ್ಬೇಕಪ್ಪ ಅಂತಂದ್ರೆ ಎಳನೀರು, ಮಜ್ಜಿಗೆ, ಉಪ್ಪು ಬೆರೆಸಿದಂತಹ ಗಂಜಿ, ಸಕ್ಕರೆ, ಉಪ್ಪು, ನಿಂಬೆ ರಸ ಬೆರೆಸಿದ ಪಾನಕ, ಹಣ್ಣಿನ ರಸಗಳನ್ನ ಸೇವಿಸೋದು ಒಳ್ಳೇದು. ಆದ್ರಿಂದ ಅಂದ್ರೆ ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ರೋಗಿಯ ದೇಹದಲ್ಲಿ ಚೈತನ್ಯ ಮೂಡುತ್ತದೆ. ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೊಟ್ಟೆ ನೋವಿಗೆ ಕಾರಣ ಜಂತು ಹುಳುಗಳು. ಈ ಜಂತು ಹುಳು ಯಾಕಪ್ಪ ಬರುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಆಟ ಆಡೋದ್ರಿಂದ, ಮಣ್ಣನ್ನ ತಿನ್ನೋದ್ರಿಂದ, ಸರಿಯಾಗಿ ಬೇಯಿಸದ ಆಹಾರವನ್ನ ಸೇವಿಸೋದ್ರಿಂದ, ಕಲುಷಿತ ನೀರನ್ನ ಕುಡಿಯೋದ್ರಿಂದ, ಮತ್ತೆ ನಾಯಿ, ಬೆಕ್ಕು ಮೊದಲಾದಂತಹ ಸಾಕು ಪ್ರಾಣಿಗಳೊಂದಿಗೆ ಆಟ ಆಡೋದ್ರಿಂದ ಮಕ್ಕಳಲ್ಲಿ ಈ ಜಂತು ಹುಳುವಿನ ಸಮಸ್ಯೆಗಳು ಕಾಣಿಸ್ಕೊಂತವೆ. ಆದ್ರಿಂದ ನಾವು ಮಕ್ಕಳನ್ನ ಈ ಎಲ್ಲದ್ರಿಂದ ದೂರ ಇಟ್ಕೊಳ್ಳೋದು ಒಳ್ಳೇದು ಮಾಸ್ಟರ್ಸ್. ಮತ್ತೆ ಹೊಟ್ಟೆಯಲ್ಲಿ ಜಂತು ಹುಳು ಇರುವವರಲ್ಲಿ ಆಹಾರದಲ್ಲಿ ಅಂದ್ರೆ ಹೊಟ್ಟೆನಲ್ಲಿ ಜಂತು ಹುಳು ಇದ್ರೆ ಒಬ್ಬ ಮನುಷ್ಯನಲ್ಲಿ ಏನು ಚೇಂಜಸ್ ಇರುತ್ತೆ ಅಂತ ಅಂದ್ರೆ ಆಹಾರದಲ್ಲಿ ಆಸಕ್ತಿ ಇರೋದಿಲ್ಲ, ಹೊಟ್ಟೆಯಲ್ಲಿ ನೋವು ಹಾಗೂ ಗುದದಲ್ಲಿ ತುರಿಕೆ ಇರುತ್ತದೆ, ದಿನದಿಂದ ದಿನಕ್ಕೆ ಕೃಶವಾಗುತ್ತಾ ಹೋಗುತ್ತೆ. ಅಂದ್ರೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಏನಪ್ಪಾ ಅಂದ್ರೆ ಆಹಾರದಲ್ಲಿ ಆಸಕ್ತಿ ಇಲ್ಲದೆ ಇರೋದು, ಹೊಟ್ಟೆಯಲ್ಲಿ ನೋವು ಬರೋದು, ಮತ್ತೆ ಗುದದಲ್ಲಿ ತುರಿಕೆ, ಇದೆಲ್ಲ ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ದೇಹದ ಬೆಳವಣಿಗೆಗೆ ಕುಂಠಿತವಾಗುತ್ತದೆ. ಮಲ ವಿಸರ್ಜನೆ ಮಾಡಿದಾಗ ಮಲದ ಜೊತೆ ಜಂತು ಹುಳು ಬರ್ತವೆ. ಆದುದರಿಂದ ಅಂತಹವರು ವೈದ್ಯರಿಂದ ಆಗ್ಲಿ ಅಥವಾ ಮನೆ ಮದ್ದುಗಳನ್ನ ಅಳವಡಿಸ್ಕೊಂಡಾಗಲಿ ಈ ಜಂತು ಹುಳುಗಳನ್ನ ನಾಶಪಡಿಸ್ಕೊಳ್ಳೋದು ಒಳ್ಳೇದು ಮಾಸ್ಟರ್ಸ್. ಇದಿಷ್ಟು ನನ್ನ ಅಂದ್ರೆ ಹೊಟ್ಟೆಯ ಸಮಸ್ಯೆಗಳಿಗೆ ಉಪಯುಕ್ತ ಸಲಹೆಗಳು. ಇದಿಷ್ಟು ಮಾಸ್ಟರ್. ನನಗೆ ಇದನ್ನ ಇಲ್ಲಿ ಸ್ವಾಧ್ಯಾಯ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಮಹತಾರ್ ಫೌಂಡೇಶನ್ಗೆ ಹಾಗೂ ಇಲ್ಲಿ ತನಕ ಕೇಳಿಸ್ಕೊಂಡಂತಹ ನಿಮ್ಗೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್.